ಬಹಳಷ್ಟು ಬದಲಾವಣೆಗಳಾಗಿತ್ತು. ಈಗ ಈ ಸಿಎಂ ಕರೆದಿರುವಂತಹ ಉಪಹಾರ ಕೂಟ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿಯತ್ತ ಅನೇಕರು ಆಗಮಿಸ್ತಾ ಇದ್ದಾರೆ. ಸಂತೋಷ್ ಲಾಡ್, ಸಚಿವ ಬೈರತಿ ಸುರೇಶ್, ಎಂಬಿ ಪಾಟೀಲ್ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸುತ್ತಾರೆ. ಸಿಎಂ ನಿವಾಸದಲ್ಲಿ ರಾಜಕಾರಣ ಗರಿಗೆದರಿದೆ. ಬ್ರೇಕ್ಫಾಸ್ಟ್ ರಾಜಕಾರಣ. ಬ್ರೇಕ್ಫಾಸ್ಟ್ ಕರೆದಿದ್ರು. ಇದು ವಿದಾಯದ ಬ್ರೇಕ್ಫಾಸ್ಟ್ ಅಥವಾ ಸಂಪುಟದಲ್ಲಿದ್ದಂತಹ ಸಚಿವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಕರೆದಿರುವಂತಹ ಬ್ರೇಕ್ಫಾಸ್ಟ್. ಇಂತಹ ಹಲವು ಆಯಾಮಗಳಲ್ಲಿ ಚರ್ಚೆಗಳನ್ನ ರಾಜಕೀಯವಾಗಿ ಮಾಡಲಾಗ್ತಾ ಇತ್ತು. ಆದ್ರೆ ಫೈನಲಿ ಎಲ್ಲರೂ ಕೂಡ ಈಗ ಸಿಎಂ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ. ಸಚಿವರು ಆಗಮಿಸ್ತಾ ಇದ್ದಾರೆ. ಸಚಿವರಿಗೆ ಮಾತ್ರ ಕರೆದಿರೋದು ಅನ್ನುವಂಥದ್ದನ್ನ ಕೂಡ ನಿನ್ನೆ ಹೇಳ್ತಾ ಇದ್ರು ಒಂದಷ್ಟು ಶಾಸಕರು. ನಮ್ಮನ್ನು ಕರೆದಿಲ್ಲ, ಸಚಿವ ಸಂಪುಟದಲ್ಲಿರುವಂತಹ ಎಲ್ಲಾ ಸಚಿವರಿಗೂ ಕೂಡ ಕರೆಯಲಾಗಿದೆ. ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಗವರ್ನರ್ ಇಂದೋರ್ನಲ್ಲಿರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆನಾ? ಈಗ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದಕ್ಕೆ ನೇರವಾದಂತಹ ಸಾಕ್ಷಿ ಈ ವಿಡಿಯೋ. ಇಂದೋರ್ನಲ್ಲಿದ್ದಾರೆ. ಹಾಗಾಗಿ ಸಲ್ಲಿಕೆ ಮಾಡೋದು, ಅದರ ಜೊತೆಯಲ್ಲಿ ಸಲ್ಲಿಕೆ ಮಾಡೋದು ಕಾರ್ಯದರ್ಶಿಗಳಿಗೆ ಸಲ್ಲಿಕೆ ಮಾಡಬಹುದು. ಆದ್ರೆ ಅಂಗೀಕಾರ ಮಾಡೋದಕ್ಕೆ ರಾಜ್ಯಪಾಲರು ವಾಪಸ್ ಬಂದೇ ಆಗಬೇಕು. ಹಾಗಾಗಿ ವಿಳಂಬ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಾಜ್ಯಪಾಲರು ಇಂದೋರ್ಗೆ ತೆರಳಿದ್ದಾರೆ, ಇಂದೋರ್ನಲ್ಲಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂದೋರ್ನ ದೃಶ್ಯ ಇದು. ರಾಜ್ಯಪಾಲರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಇಂದೋರ್ಗೆ ತೆರಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯದ ಕೇಂದ್ರ ಬಿಂದು ಅಂತ ಅನ್ನಿಸ್ಕೊಂಡಿರುವಂತಹ ಜಾಗ, ನಿನ್ನೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತಹ ಜಾಗ, ಅದು ಸಿಎಂ ನಿವಾಸ. ಸಿಎಂ ನಿವಾಸದತ್ತ ಅನೇಕ ಸಚಿವರೀಗ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಒಂದಣ್ಣ ಆಗಮಿಸಿದ್ರು, ಅದನ್ನ ಗಮನಿಸಿದ್ವಿ. ಅದರ ಬೆನ್ನಲ್ಲೇ ಒಬ್ಬೊಬ್ಬರಾಗಿ ಈಗ ಸಚಿವರ ಆಗಮನ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಸಚಿವರ ಆಗಮನ ಕೂಡ ಆಗುತ್ತೆ. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ. ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಆಗಮಿಸಿದ್ರು. ಅದರ ಬೆನ್ನಲ್ಲೇ ಒಂದಷ್ಟು ಸಚಿವರು ಕೂಡ ಈಗ ಆಗಮಿಸುತ್ತಾರೆ. ಒಬ್ಬೊಬ್ಬರಾಗಿ ಆಗಮಿಸುತ್ತಾರೆ. ರಿಯಾಕ್ಟ್ ಮಾಡೋದು ಅಥವಾ ಏನು ಪ್ರತಿಕ್ರಿಯೆ ಕೊಡದಂತೆ ಇನ್ಸ್ಟ್ರಕ್ಷನ್ಸ್ ಇರಬಹುದು, ಆದರೆ ಯಾವುದೇ ಪ್ರತಿಕ್ರಿಯೆಗಳು ಸಿಗದೇ ಇರಬಹುದು. ಸಚಿವರೆಲ್ಲರೂ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳು ಒಂದು ಕಡೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಕೂಡ ಆಗಮಿಸುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಒನ್ ಆಫ್ ದಿ ಸೆಂಟರ್ ಪಾಯಿಂಟ್, ಎಪಿಸೆಂಟರ್ ಅಲ್ಲಿ ನಿಂತಿದ್ದೀರಿ. ಏನೇನ್ ನಡೀತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ, ಈ ಉಪಹಾರದ ನಂತರ ಏನಾಗುತ್ತೆ ಅನ್ನುವಂತ ಕ್ಯೂರಿಯಾಸಿಟಿ. ಏನ್ ನಡೆಯುತ್ತೆ ಚಂದ್ರು? ಅಶ್ವಿನಿ, ಖಂಡಿತವಾಗ್ಲು ಇದೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತಂಡೆ ಆಗಮಿಸ್ತಾ ಇರ್ತಕ್ಕಂಥದ್ದು ನಾವೀಗಾಗಲೇ ನೋಡಬಹುದು. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಏನಿದೆ, ಕಾವೇರಿ ನಿವಾಸದಲ್ಲಿ ಬಹಳ ಸಂಪೂರ್ಣವಾದಂತಹ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿರ್ತಕ್ಕಂಥದ್ದು. ಸಚಿವರನ್ನಷ್ಟೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಬಹಳಷ್ಟು ಸಚಿವರು ಆಗಮಿಸ್ತಾ ಇರ್ತಕ್ಕಂಥದ್ದು. ಇವರಿಗೂ ಕೂಡ 10ಕ್ಕೂ ಹೆಚ್ಚು ಜನ ಸಚಿವರು ಆಗಮಿಸಿರ್ತಕ್ಕಂಥದ್ದು. ಬೈರತಿ ಸುರೇಶ್ ಅವರು, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಹಾಗೆ ಅನೇಕ ಸಚಿವರು, ಶಾಸಕ ಪೊನ್ನಣ್ಣ ಕೂಡ ಬಂದಿದ್ದಾರೆ. ಪೊನ್ನಣ್ಣ ಯಾಕೆ ಅಂತಂದ್ರೆ ಅವರ ಕಾನೂನು ಸಲಹೆಗಾರರು, ಅವರ ಜೊತೆಯಲ್ಲಿ ಅನೇಕ ಬಾರಿ ಹೋಗಿದ್ದಂಥದ್ದು. ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಬಂದಿದ್ದಾರೆ, ಎಂಬಿ ಪಾಟೀಲ್ ಅವರು ಬಂದಿರತಕ್ಕಂಥದ್ದು, ಸಂತೋಷ್ ಲಾಡ್, ಹೀಗೆ ಅನೇಕ ಸಚಿವರ ದಂಡೆ ಈಗ ಬಂದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಇವತ್ತು ಬ್ರೇಕ್ಫಾಸ್ಟ್ ಬಳಿಕ ಒಂದಷ್ಟು ಬ್ರೇಕ್ಫಾಸ್ಟ್ ನಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ನೋಡೋದಾದ್ರೆ, ದೆಹಲಿಗೆ ತೆರಳಿ ಈಗಾಗಲೇ ಬಂದಿರತಕ್ಕಂಥದ್ದು. ವಾಪಸ್ ಬಂದ ಬಳಿಕ ಯಾವುದೇ ರೀತಿಯಾದಂತ ಮಾತುಗಳನ್ನ ಚರ್ಚೆ ಮಾಡಿಲ್ಲ. ಸೊ ಹೀಗಾಗಿ ಚರ್ಚೆ ಮಾಡದೇ ಇರೋದ್ರಿಂದ ಬಹಳಷ್ಟು ಒಂದು ಕುತೂಹಲ ಇದೆ ಸಚಿವರಲ್ಲಿ. ಏಕೆ ಸಿದ್ದರಾಮಯ್ಯನವರ ನಡೆ ಹೀಗಿದೆ ಮತ್ತು ಏನೆಲ್ಲ ಮಾಡ್ತಾರೆ ಅನ್ನುವಂತ ಒಂದಷ್ಟು
ಕುತೂಹಲ ಇರ್ತಕ್ಕಂಥದ್ದು. ಹಾಗಾಗಿ ಬ್ರೇಕ್ಫಾಸ್ಟ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಸೊ ಯಾಕಂತಂದ್ರೆ ಬ್ರೇಕ್ಫಾಸ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮೌನವನ್ನ ಮುರಿತಾರ ಅನ್ನುವಂತ ಕುತೂಹಲ ಇರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಇವರಿಗೂ ಕೂಡ ತನ್ನ ನಿಲುವೇನಾಗಿರುತ್ತೆ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ತಾವೇ ತಮ್ಮ ಇಚ್ಛೆಯಿಂದ ರಾಜೀನಾಮೆಯನ್ನ ಕೊಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅನ್ನೋದು. ಯಾಕಂತಂದ್ರೆ ಹೈಕಮಾಂಡ್ ನೀವು ರಾಜ್ಯಸಭೆಗೆ ಬನ್ನಿ ಅನ್ನುವಂತ ಮಾತನ್ನು ಹೇಳಿದೆ. ಆದ್ರೆ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಾರ ಅಥವಾ ಶಾಸಕರಾಗಿ ಇಲ್ಲೇ ಉಳ್ಕೋತಾರ, ಈ ರೀತಿಯಾದಂತಹ ಅನೇಕ ಗೊಂದಲಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಗೊಂದಲವನ್ನ ಸಚಿವರ ಮುಂದೆ ಬಿಚ್ಚಿಡ್ತಾರ ಅನ್ನುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ನಿನ್ನೆಯಿಂದನೂ ಕೂಡ ಅನೇಕರು ಹೇಳ್ತಾ ಇದ್ದಾರೆ ರಾಜೀನಾಮೆ ತಾವು ಕೊಡಬಾರದು ಅಂತ. ಸೊ ಕೆಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ನೀವು ರಾಜೀನಾಮೆ ಕೊಡಬೇಡಿ ಅನ್ನುವಂತ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಯಾವ ನಿಲುವನ್ನ ತಾಳ್ತಾರೆ ಅನ್ನುವಂಥದ್ದು. ಇವತ್ತು ರಾಜಭವನದಲ್ಲಿ ತಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ರು ರಾಜ್ಯಪಾಲರ ಬಳಿ. ಸೊ ಆದ್ರೆ ರಾಜ್ಯಪಾಲರು ಈಗ ಏನು ತುರ್ತಾಗಿ ತೆರಳಿರ್ತಕ್ಕಂಥದ್ದು. ಸೊ ಮುಂಬೈಗೆ ತೆರಳಿದ್ರು ರಾತ್ರಿ. ಸೊ ಹೀಗಾಗಿ ಒಂದಷ್ಟು ಗೊಂದಲಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಭೇಟಿ ಮಾಡಬೇಕಾಗಿತ್ತು, ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬೇಕಾಗಿತ್ತು. ಸೊ ಆದ್ರೆ ರಾಜ್ಯಪಾಲರು ಇಲ್ಲದೆ ಇರೋದ್ರಿಂದ ತಮ್ಮ ನಿಲುವನ್ನ ಏನ್ ಮಾಡ್ತಾರೆ ಅನ್ನೋದು. ಒಂದು ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಸೊ ಹಾಗೆ ಒಂದು ದಿನ ರಾಜೀನಾಮೆಯನ್ನ ಮುಂದೂಡಿದ್ದೇ ಆದಲ್ಲಿ ಅದು ಬೇರೆ ಬೇರೆ ಅವಕಾಶಗಳಿಗೆ ಬದಲಾವಣೆಗಳಾಗಿತ್ತು. ಈಗ ಈ ಸಿಎಂ ಕರೆದಿರುವಂತ ಉಪಹಾರ ಕೂಟ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿಯತ್ತ ಅನೇಕರು ಆಗಮಿಸ್ತಾ ಇದ್ದಾರೆ. ಸಂತೋಷ್ ಲಾಡ್, ಸಚಿವ ಬೈರತಿ ಸುರೇಶ್, ಎಂಬಿ ಪಾಟೀಲ್ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸುತ್ತಾರೆ. ಸಿಎಂ ನಿವಾಸದಲ್ಲಿ ರಾಜಕಾರಣ ಗರಿಗೆದರಿದೆ. ಬ್ರೇಕ್ಫಾಸ್ಟ್ ರಾಜಕಾರಣ. ಬ್ರೇಕ್ಫಾಸ್ಟ್ ಕರೆದಿದ್ರು. ಇದು ವಿದಾಯದ ಬ್ರೇಕ್ಫಾಸ್ಟ್ ಅಥವಾ ಸಂಪುಟದಲ್ಲಿ ಇದ್ದಂತಹ ಸಚಿವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಕರೆದಿರುವಂತಹ ಬ್ರೇಕ್ಫಾಸ್ಟ್. ಇಂತಹ 10 ಹಲವು ಆಯಾಮಗಳಲ್ಲಿ ಚರ್ಚೆಗಳನ್ನ ರಾಜಕೀಯವಾಗಿ ಮಾಡಲಾಗ್ತಾ ಇತ್ತು. ಆದ್ರೆ ಫೈನಲಿ ಎಲ್ಲರೂ ಕೂಡ ಈಗ ಸಿಎಂ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ. ಸಚಿವರು ಆಗಮಿಸ್ತಾ ಇದ್ದಾರೆ. ಸಚಿವರಿಗೆ ಮಾತ್ರ ಕರೆದಿರೋದು ಅನ್ನುವಂಥದ್ದನ್ನ ಕೂಡ ನಿನ್ನೆ ಹೇಳ್ತಾ ಇದ್ರು ಒಂದಷ್ಟು ಶಾಸಕರು. ನಮ್ಮನ್ನು ಕರೆದಿಲ್ಲ, ಸಚಿವ ಸಂಪುಟದಲ್ಲಿರುವಂತಹ ಎಲ್ಲಾ ಸಚಿವರಿಗೂ ಕೂಡ ಕರೆಯಲಾಗಿದೆ. ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಗವರ್ನರ್ ಇಂದೋರ್ನಲ್ಲಿರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆನಾ? ಈಗ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದಕ್ಕೆ ನೇರವಾದಂತಹ ಸಾಕ್ಷಿ ಈ ವಿಡಿಯೋ. ಇಂದೋರ್ನಲ್ಲಿದ್ದಾರೆ. ಹಾಗಾಗಿ ಸಲ್ಲಿಕೆ ಮಾಡೋದು, ಅದರ ಜೊತೆಲಿ ಸಲ್ಲಿಕೆ ಮಾಡೋದು ಕಾರ್ಯದರ್ಶಿಗಳಿಗೆ ಸಲ್ಲಿಕೆ ಮಾಡಬಹುದು. ಆದ್ರೆ ಅಂಗೀಕಾರ ಮಾಡೋದಕ್ಕೆ ರಾಜ್ಯಪಾಲರು ವಾಪಸ್ ಬಂದೇ ಆಗಬೇಕು. ಹಾಗಾಗಿ ವಿಳಂಬ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಾಜ್ಯಪಾಲರು ಇಂದೋರ್ಗೆ ತೆರಳಿದ್ದಾರೆ, ಇಂದೋರ್ನಲ್ಲಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂದೋರ್ನ ದೃಶ್ಯ ಇದು. ರಾಜ್ಯಪಾಲರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಇಂದೋರ್ಗೆ ತೆರಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜಕೀಯದ ಕೇಂದ್ರ ಬಿಂದು ಅಂತ ಅನ್ನಿಸ್ಕೊಂಡಿರುವಂತಹ ಜಾಗ, ನಿನ್ನೆ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತಹ ಜಾಗ, ಅದು ಸಿಎಂ ನಿವಾಸ. ಸಿಎಂ ನಿವಾಸದತ್ತ ಅನೇಕ ಸಚಿವರಿಗೆ